ಕೋಡಿ ಶ್ರೀಗಳ ಆ ಭಯಾನಕ ಭವಿಷ್ಯ ನಿಜವಾಗುತ್ತಾ? 2026ರಲ್ಲಿ ಜಗತ್ತಿನ ಭೂಪಟವೇ ಬದಲಾಗುವ ಕರಾಳ ಸತ್ಯ. ಪ್ರಕೃತಿ ಮುನಿದರೆ ಏನಾಗುತ್ತೆ? ನಮಸ್ಕಾರ ವೀಕ್ಷಕರೇ, ಮನುಷ್ಯ ಎಷ್ಟೇ ದೊಡ್ಡ ವಿಜ್ಞಾನಿಯಾದರೂ, ಎಷ್ಟೇ ಟೆಕ್ನಾಲಜಿ ಬೆಳೆದರೂ ಪ್ರಕೃತಿಯ ಮುಂದೆ ಆತ ಕೇವಲ ಒಂದು ಸಣ್ಣ ಹುಳುವಿನ ಸಮ. ತಾನು ಕಟ್ಟಿದ ಅರಮನೆ, ತಾನು ಕಂಡುಹಿಡಿದ ರಾಕೆಟ್, ತಾನು ಕೂಡಿಟ್ಟ ಕೋಟಿ ಹಣ ಇವೆಲ್ಲವೂ ಪ್ರಕೃತಿ ಮುನಿದರೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಮಣ್ಣು ಪಾಲಾಗುತ್ತವೆ ಅನ್ನೋದನ್ನು ನಾವು ಇತ್ತೀಚೆಗೆ ಕಣ್ಣಾರೆ ನೋಡ್ತಾ ಬಂದಿದ್ದೀವಿ. ಒಂದು ಕಡೆ ಊಹಿಸಲು ಸಾಧ್ಯವಾಗದಂತಹ ಭೀಕರ ಭೂಕಂಪಗಳು, ಭೂಮಿ ಬಾಯ್ಬಿಟ್ಟು ಇಡೀ ಊರನ್ನೇ ನುಂಗಿ ಹಾಕತಾಗಿದೆ. ಇನ್ನೊಂದು ಕಡೆ ಮಳೆಯೇ ಆಗದ ಮರುಭೂಮಿಯಲ್ಲಿ, ದುಬೈನಂಥ ಸಿಟಿಗಳಲ್ಲಿ ಪ್ರವಾಹ ಬಂದು ರಸ್ತೆಗಳು ಸಮುದ್ರವಾಗಿವೆ. ಹಿಮ ಬೀಳದ ಜಾಗದಲ್ಲಿ ಹಿಮಪಾತವಾಗ್ತಿದೆ, ನೀರಿರುವ ಜಾಗದಲ್ಲಿ ಬೆಂಕಿ ಉಗುಳುತ್ತಾಗಿದೆ. ಇದೆಲ್ಲವೂ ಕೇವಲ ಕ್ಲೈಮೇಟ್ ಚೇಂಜ್ ಅಂತ ವಿಜ್ಞಾನಿಗಳು ಹೇಳಬಹುದು. ಆದರೆ ನಮ್ಮದೇ ಕರುನಾಡಿನ ಹಾಸನ ಜಿಲ್ಲೆಯ ಹಾರನಹಳ್ಳಿ ಕೋಡಿಮಠದ ಶ್ರೀಗಳ ಈ ಭೀಕರ ವಿನಾಶದ ಬಗ್ಗೆ ವರ್ಷಗಳ ಹಿಂದೆಯೇ ತಮ್ಮ ಕಾಲಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಮುನ್ಸೂಚನೆ ಕೊಟ್ಟಿದ್ರು ಅಂತಂದರೆ ನೀವು ನಂಬ್ತೀರಾ? ಹೌದು, ಕೋಡಿ ಶ್ರೀಗಳ ಭವಿಷ್ಯವಾಣಿ, ಅವರ ಕಾಲಜ್ಞಾನದ ನುಡಿಗಳು ಎಂದಿಗೂ ಸುಳ್ಳಾಗಿಲ್ಲ. ಈಗ ಅವರು 2026ರ ವರ್ಷದ ಬಗ್ಗೆ, ಮುಂದೆ ಜಗತ್ತಿಗೆ ಕಾದಿರುವ ಕಂಟಕದ ಬಗ್ಗೆ ಆಡಿರುವಂತಹ ಮಾತುಗಳು ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸುವಂತಿದೆ. 2026ರ ಹೊತ್ತಿಗೆ ಜಗತ್ತಿನ ಭೂಪಟವೇ ಬದಲಾಗತ್ತೆ. ಭೂಮಿ ಇಬ್ಬಾಗವಾಗತ್ತೆ. ನೀರಿರುವ ಕಡೆ ಬೆಂಕಿ ಬೀಳತ್ತೆ, ಬೆಂಕಿ ಇರುವ ಕಡೆ ನೀರು ನುಗ್ಗತ್ತೆ ಅಂತ ಹೇಳಿರುವಂತಹ ಭಯಾನಕ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ? ಒಂದು ವೇಳೆ ಪ್ರಕೃತಿ ತನ್ನ ತಾಳ್ಮೆ ಕಳೆದುಕೊಂಡು ಮುನಿದ್ರೆ ಈ ಅಹಂಕಾರಿ ಮಾನವನ ಕಥೆ ಏನಾಗಬಹುದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪ್ರಸ್ತುತ ಜಗತ್ತಿನಲ್ಲಿ ನಡೀತಾ ಇರುವ ಪ್ರಕೃತಿ ವಿಕೋಪಗಳ ಜೊತೆ ಕೋಡಿ ಶ್ರೀಗಳ ಕಾಲಜ್ಞಾನವನ್ನು ತಾಳೆ ಹಾಕಿ ಎಳೆಯಾಗಿ ವಿಶ್ಲೇಷಣೆ ಮಾಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ಈ ಭವಿಷ್ಯವಾಣಿ ಕಾಲಜ್ಞಾನಗಳ ಬಗ್ಗೆ ನಿಮಗೇನನ್ಸುತ್ತೆ? ನೀವು ಕೂಡ ನಂಬ್ತೀರಾ? ಕೋಡಿ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಅಸಲಿಗೆ ಕತೆ ಶುರುವಾಗುವುದು ಕೋಡಿಮಠದ ಶ್ರೀಗಳಾಗಿರೋ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕು. ಕರ್ನಾಟಕದಲ್ಲಿ ಚುನಾವಣೆಗಳು ಬಂದಾಗ, ಸರ್ಕಾರ ಬೀಳುವಾಗ ಅಥವಾ ದೊಡ್ಡ ರೋಗ ರುಜಿನಗಳು ಬಂದಾಗಲೆಲ್ಲ ಎಲ್ಲರ ಕಣ್ಣು ಹೋಗೋದು ಕೋಡಿಮಠದತ್ತ. ಯಾಕಂದರೆ ಅವರ ಬಳಿ ಇರುವಂತಹ ಆ ತಾಳೆಗರಿಯಲ್ಲಿ ಊಹಿಸಲು ಸಾಧ್ಯವಾಗದ ಭವಿಷ್ಯವಾಣಿ ಅಡಗಿದೆ. ಅದು ಕೇವಲ ಭವಿಷ್ಯವಾಣಿಯಲ್ಲ, ಅಥವಾ ಅದು ಕೇವಲ ಜ್ಯೋತಿಷ ಅಲ್ಲ, ಅದು ಧ್ಯಾನದಿಂದ, ತಪಸ್ಸಿನಿಂದ ಒಲಿದಿರುವ ಕಾಲಜ್ಞಾನ. ಕೋವಿಡ್ ಮಹಾಮಾರಿ ಇಡೀ ಜಗತ್ತನ್ನು ಆವರಿಸುವ ಮುನ್ನವೇ ಒಂದು ಕಣ್ಣಿಗೆ ಕಾಣದ ರೋಗ ಬರುತ್ತೆ, ಕೋಟಿ ಜನ ಸಾಯ್ತಾರೆ, ವೈದ್ಯರೇ ಹೆದರಿ ಓಡಿ ಹೋಗ್ತಾರೆ ಅಂತ ಹೇಳಿದ್ದಂತಹ ಭವಿಷ್ಯಕಾರ ಇದೇ ಕಾಲಜ್ಞಾನಿ ಕೋಡಿ ಶ್ರೀಗಳು. ಅದೇ ರೀತಿ ರಾಜಕೀಯ ನಾಯಕರ ಸಾವು, ಪ್ರವಾಹಗಳು, ಯುದ್ಧಗಳ ಬಗ್ಗೆ ಅವರು ಹೇಳಿದ್ದೆಲ್ಲವೂ ಅಕ್ಷರಶಃ ನಿಜವಾಗಿದೆ. ಇಂಥ ಪವಾಡ ಪುರುಷ ಪ್ರಸ್ತುತ ನಡೀತಾ ಇರುವ ಮತ್ತು ಮುಂದೆ 2026ರಲ್ಲಿ ನಡೆಯಲಿರುವ ಪ್ರಕೃತಿ ವಿಕೋಪಗಳ ಬಗ್ಗೆ ಹೇಳಿರುವ ಆ ಕರಾಳ ನುಡಿಗಳೇನು ಗೊತ್ತಾ? ಕೋಡಿ ಶ್ರೀಗಳು ತಮ್ಮ ಇತ್ತೀಚಿನ ಭವಿಷ್ಯವಾಣಿಯಲ್ಲಿ ಅಥವಾ ಕಾಲಜ್ಞಾನದಲ್ಲಿ ಒಂದು ಆಘಾತಕಾರಿ ಮಾತನ್ನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಭೂಮಿಯ ನಕ್ಷೆ ಅಂದರೆ ಜಗತ್ತಿನ ಭೂಪಟವೇ ಬದಲಾಗಿ ಹೋಗಲಿದೆ. ಸಮುದ್ರದ ಅಲೆಗಳು ಊರೊಳಗೆ ನುಗ್ಗುತ್ತವೆ, ಇರುವ ಭೂಮಿ ನೀರಿನ ಪಾಲಾಗತ್ತೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಇದನ್ನು ಸ್ವಲ್ಪ ವಿಜ್ಞಾನದ ಜೊತೆ ತಾಳೆ ಹಾಕಿ ನೋಡಿ. ಜಾಗತಿಕ ತಾಪಮಾನದಿಂದಾಗಿ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿರುವ ಬೃಹತ್ ಮಂಜುಗಡ್ಡೆಗಳು, ಗ್ಲೇಷಿಯರ್ಗಳು ವೇಗವಾಗಿ ಕರಗುತ್ತಿವೆ. ಇದರಿಂದ ಸಮುದ್ರದ ನೀರಿನ ಮಟ್ಟ ಏರುತ್ತಿದೆ. ವಿಜ್ಞಾನಿಗಳೇ ಎಚ್ಚರಿಸುವಂತೆ 2026ರ ಹೊತ್ತಿಗೆ ಸಮುದ್ರದ ಮಟ್ಟ ಭಾರೀ ಏರಿಕೆ ಕಂಡು ಮಾಲ್ಡೀವ್ಸ್, ಇಂಡೋನೇಷಿಯಾ ಅಷ್ಟೇ ಯಾಕೆ, ನಮ್ಮ ಮುಂಬೈ, ಚೆನ್ನೈ, ಕೊಚ್ಚಿಯಂತಹ ಕರಾವಳಿ ನಗರಗಳ ಹಲವು ಭಾಗಗಳು ಶಾಶ್ವತವಾಗಿ ನೀರಿನಲ್ಲಿ ಮುಳುಗಿ ಹೋಗಲಿವೆ. ಯಾವಾಗ ಭೂಮಿ ನೀರಿನಲ್ಲಿ ಮುಳುಗತ್ತೋ ಆಗ ಜಗತ್ತಿನ ಭೂಪಟ ತಾನಾಗೆ ಬದಲಾಗತ್ತೆ ಅಲ್ವಾ? ಹೊಸ ನಕ್ಷೆ ಬರಬೇಕಾಗತ್ತೆ ತಾನೆ. ಕೋಡಿ ಶ್ರೀಗಳು ಇದನ್ನೇ ತಮ್ಮ ತಪೋಬಲದಿಂದ ಮುಂಚಿತವಾಗಿ ಅರಿತು ನಕ್ಷೆ ಬದಲಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಂದರೆ ಅವರು ಹೇಳಿದ ಕಾಲಜ್ಞಾನ ವಿಜ್ಞಾನದ ಮೂಲಕ ಇಂದು ಕಣ್ಣೆದುರೇ ಸಾಬೀತಾಗ್ತಾಗಿದೆ. ಇನ್ನೊಂದು ಅತ್ಯಂತ ಭಯಾನಕ ಮುನ್ಸೂಚನೆ ಎಂದರೆ
ಭೂಕಂಪಗಳು, ಭೂಮಿ ನಡುಗುತ್ತೆ, ಭೂಮಿ ಬಾಯಿ ಬಿಡತ್ತೆ, ಭೂಮಿ ಬಾಯಿ ಬಿಟ್ಟು ನುಂಗತ್ತೆ, ಊರಿಗೆ ಊರೇ ಸ್ಮಶಾನವಾಗತ್ತೆ ಅಂತ ಕೋಡಿಶ್ರೀಗಳು ಹೇಳಿದ್ದಾರೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ನಡೀತಾ ಇರುವ ಭೂಕಂಪಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಟರ್ಕಿ ಮತ್ತು ಸಿರಿಯಾದಲ್ಲಿ ಒಂದೇ ರಾತ್ರಿ ಭೂಮಿ ನಡುಗಿ ಬರೋಬ್ಬರಿ 50,000ಕ್ಕೂ ಹೆಚ್ಚು ಜನರ ಕಟ್ಟಡಗಳ ಅಡಿಯಲ್ಲಿ ಸಿಲುಕಿ ಪ್ರಾಣ ಬಿಟ್ರು. ಇಡೀ ನಗರಗಳೇ ಮಣ್ಣಿನ ದಿಬ್ಬೆಗಳಾದವು. ಜಪಾನ್ನಲ್ಲಿ, ತೈವಾನ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ ಭೂಕಂಪಗಳ ಸರಣಿಯೇ ನಡೀತಾ ಇದೆ. ಇತ್ತೀಚೆಗೆ ನಮ್ಮ ಭಾರತದ ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕದ ಕೆಲವು ಭಾಗಗಳಲ್ಲೂ ಭೂಮಿ ಆಗಾಗ ನಡುಗುತ್ತಾ ಇದೆ. ಭೂಮಿಯ ಒಳಗಿರುವ ಟೆಕ್ಟೋನಿಕ್ ಪ್ಲೇಟ್ಗಳು ಭಾರೀ ಪ್ರಮಾಣದಲ್ಲಿ ಚಲಿಸ್ತಿವೆ. 2026ರ ಹೊತ್ತಿಗೆ ಇಂತಹ ವಿನಾಶಕಾರಿ ಭೂಕಂಪಗಳು ಇನ್ನಷ್ಟು ಹೆಚ್ಚಾಗಲಿವೆ ಎನ್ನುವುದು ಭೂಗರ್ಭ ಶಾಸ್ತ್ರಜ್ಞರ ಎಚ್ಚರಿಕೆ. ಕೋಡಿಶ್ರೀಗಳು ಇದನ್ನೇ ಮನುಷ್ಯನ ಪಾಪದ ಕೊಡ ತುಂಬಿದಾಗ ಭೂತಾಯಿ ತನ್ನ ಮೈ ಕೊಡವಿ ಏಳುತ್ತಾಳೆ, ಆಗ ಭೂಮಿ ಬಾಯಿ ಬಿಡುತ್ತದೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಕೋಡಿಮಠದ ಶ್ರೀಗಳು ಆಡಿದ ಇನ್ನೊಂದು ಮಾತು ಬಹಳ ವಿಚಿತ್ರವಾಗಿತ್ತು. ಎಲ್ಲಿ ನೀರಿಲ್ವೋ ಅಲ್ಲಿ ಜಲಪ್ರಳಯವಾಗತ್ತೆ, ಎಲ್ಲಿ ನೀರಿದೆಯೋ ಅಲ್ಲಿ ನೀರು ಬತ್ತಿ ಹೋಗತ್ತೆ, ಆಕಾಶದಿಂದ ಬೆಂಕಿ ಬೀಳತ್ತೆ ಅಂತ ಹೇಳಿದ್ದಾರೆ. ಅನೇಕರು ಈ ಮಾತನ್ನ ಕೇಳಿ ಗೊಂದಲಕ್ಕೀಡಾಗಿದ್ದಾರೆ. ಆದರೆ ಇತ್ತೀಚೆಗೆ ದುಬೈ, ಒಮನ್ ಮತ್ತು ಅರಬ್ ರಾಷ್ಟ್ರಗಳಲ್ಲಿ ಆಗ್ತಾ ಇರೋದೇನು? ಮಳೆಯೇ ಇಲ್ಲದ ಬರೀ ಮರಳೇ ಇರುವ ಮರುಭೂಮಿಯಲ್ಲಿ ಒಂದೇ ದಿನದಲ್ಲಿ ಇಡೀ ವರ್ಷ ಸುರಿಯುವಷ್ಟು ಮಳೆ ಸುರಿದಿದೆ. ವಿಮಾನ ನಿಲ್ದಾಣಗಳು, ದೊಡ್ಡ ದೊಡ್ಡ ಮಾಲ್ಗಳು, ಭಾರೀ ದುಬಾರಿ ಕಾರ್ಗಳು ನೀರಿನಲ್ಲಿ ತೇಲಿ ಹೋದವು. ಮರುಭೂಮಿಯಲ್ಲಿ ಅಕ್ಷರಶಃ ಜಲಪ್ರಳಯವಾಯಿತು. ಇನ್ನೊಂದು ಕಡೆ ಸದಾ ಹಚ್ಚ ಹಸಿರಿನಿಂದ ಕೂಡಿರುವ ಜೀವ ನದಿಗಳು ಹರಿಯುವ ಜಾಗದಲ್ಲಿ ಭೀಕರ ಬರಗಾಲ. ನಮ್ಮ ಬೆಂಗಳೂರಲ್ಲೇ ಮೊನ್ನೆ ಕುಡಿಯುವ ನೀರಿಗೂ ತಾತ್ಸಾರ ಬಂತು. ಅಮೆರಿಕ, ಆಸ್ಟ್ರೇಲಿಯಾ ಕಾಡುಗಳಲ್ಲಿ ದಿನಗಟ್ಟಲೆ ಬೆಂಕಿ ಉರಿದು ಕೋಟ್ಯಾಂತರ ಪ್ರಾಣಿಗಳು ಸುಟ್ಟು ಕರಕಲಾದವು. ಇದು ಆಕಾಶದಿಂದ ಬೆಂಕಿ ಬೀಳತ್ತೆ ಎನ್ನುವ ಮಾತಿಗೆ ಸಾಕ್ಷಿಯಲ್ವಾ? ಪ್ರಕೃತಿ ಸಂಪೂರ್ಣವಾಗಿ ತನ್ನ ಬ್ಯಾಲೆನ್ಸ್ ಕಳೆದುಕೊಂಡಿದೆ. ಮನುಷ್ಯ ಮಾಡಿರುವ ಅರಣ್ಯ ನಾಶ, ಮಾಲಿನ್ಯ, ಪರಿಸರ ನಾಶದಿಂದಾಗಿ ಪ್ರಕೃತಿ ಮುನಿಸಿಕೊಂಡಿದ್ದಾಳೆ. ಹಾಗಾದರೆ ವೀಕ್ಷಕರೇ, ಈ ಭೀಕರ ಪ್ರಕೃತಿ ವಿಕೋಪಗಳ ಮುಂದೆ 2026ರ ಹೊತ್ತಿಗೆ ಮಾನವನ ಕತೆ ಏನಾಗಬಹುದು? ಕೋಡಿಶ್ರೀಗಳು ಹೇಳಿರುವ ಪ್ರಕಾರ ಮನುಷ್ಯ ಹಣಕ್ಕಾಗಿ, ಸ್ವಾರ್ಥಕ್ಕಾಗಿ ಪ್ರಕೃತಿಯ ಮೇಲೆ ಮಾಡ್ತಾ ಇರುವಂತಹ ದೌರ್ಜನ್ಯ ಮಿತಿ ಮೀರಿದೆ. ಮುಂದೆ ಅನ್ನ ನೀರಿನ ಹಾಹಾಕಾರ ಶುರುವಾಗಲಿದೆ ಅಂತ ಹೇಳಿದ್ದಾರೆ. 2026ರಲ್ಲಿ ಕಾಲಜ್ಞಾನ ಭವಿಷ್ಯವಾಣಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ, ಆಹಾರದ ಕೊರತೆ, ಅಕಾಲಿಕ ಮಳೆ, ಪ್ರವಾಹ ಮತ್ತು ಭೀಕರ ಬರಗಾಲದಿಂದಾಗಿ ರೈತರು ಬೆಳೆದ ಬೆಳೆಗಳೆಲ್ಲವೂ ನಾಶವಾಗುತ್ತವೆ. ಮುಂದಿನ ದಿನಗಳಲ್ಲಿ ದುಡ್ಡು ಎಷ್ಟೇ ಇದ್ರೂ ತಿನ್ನೋದಕ್ಕೆ ಆಹಾರ ಸಿಗದಂತಹ, ಧಾನ್ಯಗಳಿಗೆ ದೇಶಗಳ ನಡುವೆ ಯುದ್ಧ ನಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹೊಸ ರೋಗಗಳು, ಮಂಜುಗಡ್ಡೆಗಳು ಕರಗುತ್ತಿರುವುದರಿಂದ ಲಕ್ಷಾಂತರ ವರ್ಷಗಳಿಂದ ಹಿಮದ ಅಡಿಯಲ್ಲಿ ಹುದುಗಿದ್ದ ಹೊಸ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಮತ್ತೆ ಜೀವ ಪಡೆದು ಹೊರಬರುತ್ತವೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಕೋಡಿಶ್ರೀಗಳು ಹೇಳಿರುವ ವೈದ್ಯರಿಗೂ ತಿಳಿಯದ ರೋಗ ಬರುತ್ತೆ ಅಂತ ಮಾತು ಈಗ ನಿಜವಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಸಂಪತ್ತಿನ ವಿನಾಶ. ಎಷ್ಟೇ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿದ್ರೂ ಪ್ರವಾಹ ಬಂದಾಗ, ಭೂಕಂಪವಾದಾಗ ಅದು ಕೇವಲ ಒಂದು ಕಾಂಕ್ರೀಟ್ ಗೋರಿಯಾಗಿ ಬದಲಾಗತ್ತೆ. ಮನುಷ್ಯನ ಅಹಂಕಾರ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಕೋಡಿಶ್ರೀಗಳ ಕಾಲಜ್ಞಾನ ಕೇವಲ ಜನರನ್ನ ಹೆದರಿಸ್ತಾ ಇಲ್ಲ, ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೇನೇ ಆಗಲಿ 2026 ಅತಿ ಭಯಂಕರ 2026 ವರ್ಷ ಅಂತ ಹೇಳಲಾಗ್ತಾ ಇದೆ. ವಿಜ್ಞಾನವೂ ಅದನ್ನೇ ಹೇಳ್ತಾ ಇದೆ. ಕೋಡಿಶ್ರೀಗಳು ಅಥವಾ ಕಾಲಜ್ಞಾನ, ಭವಿಷ್ಯವಾಣಿ, ಈ ಜ್ಯೋತಿಷ್ಯಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗತ್ತೆ ಕಾದು ನೋಡಬೇಕಾಗಿದೆ. ಈ ಭವಿಷ್ಯವಾಣಿ ಮತ್ತು ವಿಜ್ಞಾನದ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.